ಈಗ ನಮ್ಮ ಜೊತೆ ಲವ್ ಸೀಸನ್ ಚಿತ್ರದ ಕ್ಯೂಟ್ ಆಕ್ಟ್ರೆಸ್ ಇದ್ದಾರೆ ದಿಯಾ ಕೀರ್ತಿ ಅವರು. ಬನ್ನಿ ಅವ್ರನ್ನ ಮಾತನಾಡ್ಸ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹೆಲೋ, ನಾನು ಸೂಪರ್. ನೀವು ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ, ಲವ್ ಸೀಸನ್ ಚಿತ್ರ ಜುಲೈ 3ಕ್ಕೆ ಬಿಡುಗಡೆ ಆಗ್ತಾ ಇದೆ. ಎಷ್ಟು ಎಕ್ಸೈಟ್ ಆಗಿದ್ರೆ, ಏನು ಅನಿಸ್ತಿದೆ ನಿಮ್ಗೆ? ಆ, ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ಆ್ಯಂಡ್ ಮಿಕ್ಸ್ ಎಮೋಷನ್ಸ್ ಆ್ಯಕ್ಚುಲಿ. ಹೇಗಿರುತ್ತೆ ಏನು ಅಂದರೆ ನಮ್ಮ ಈಗ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಹೀರೋ ಮತ್ತು ನಾವು ತ್ರೀ ಏನು ಲೀಡ್ ಆರ್ಟಿಸ್ಟ್ಗಳಿದ್ದೀವಿ. ಎಲ್ಲ ಡೆಬ್ಯೂ ಸಿನಿಮಾ ಆಗಿರೋದ್ರಿಂದ ಒಂಥರ ಮಿಕ್ಸ್ ಎಮೋಷನ್ಸ್, ಫುಲ್ ಎಕ್ಸೈಟಿಂಗ್. ಹೇಗಿರುತ್ತೆ, ಜನ ಹೇಗೆ ತಗೊಳ್ತಾರೆ ಅನ್ನೋದು ಕಂಪ್ಲೀಟ್ ಒಂದು ಎಕ್ಸೈಟಿಂಗಲ್ಲೇ ಇದ್ದೀವಿ ಎಲ್ಲರೂ. ನಿಮಗೂ ಕೂಡ ಇದು ಮೊದಲ ಚಿತ್ರ. ಹೇಗಿತ್ತು ಎಕ್ಸ್ಪೀರಿಯನ್ಸು? ಆ ಶೂಟಿಂಗ್ ಟೈಮ್ ಅನುಭವ ಆಗಿರ್ಬೋದು, ಒಂದು ಚಿತ್ರದ ಅನುಭವ, ನಿಮ್ಮ ಪಾತ್ರದ ಬಗ್ಗೆ ಎಲ್ಲ ಹೇಳ್ಬೋದು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಮೇರಿ ಅಂತ, ಒಂದು ಕ್ರಿಶ್ಚಿಯನ್ ರೋಲು. ಸೊ ಮೇರಿ ಕ್ರಿಶ್ಚಿಯನ್ ರೋಲು. ಇದು ಒಂಥರ ಕಂಪ್ಲೀಟ್ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ನಂದು. ಎಲ್ಲರೂ ಇಷ್ಟಪಡೋ ಅಂಥ ಪಾತ್ರ. ಯಾರೇ ನನ್ನ ಪಾತ್ರನ ಸಿನಿಮಾದಲ್ಲಿ ನೋಡಿದಾಗ ತುಂಬ ಇಷ್ಟಪಡ್ತಾರೆ, ಮನಸ್ಸಿಗೆ ಮುಟ್ಟುತ್ತೆ ನನ್ನ ಕ್ಯಾರೆಕ್ಟರು. ಅಷ್ಟು ಬ್ಯೂಟಿಫುಲ್ಲಾಗಿ ನಮ್ಮ ಡೈರೆಕ್ಟರ್ ಡಿಸೈನ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ನ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇಸ್ ಲಾಟ್ ಆಫ್ ಎಫರ್ಟ್ಸ್ ಮತ್ತು ಒಂದಷ್ಟು ತಯಾರಿಗಳು ಆ್ಯಂಡ್ ಕಲಿಕೆ ಹೆಚ್ಚು. ಬಿಕಾಸ್ ನನ್ನ ಇದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಶೂಟಿಂಗಲ್ಲಿ ಹೇಗಿರುತ್ತೆ ಏನು, ಬಿಕಾಸ್ ನಾನು ಬಿಫೋರ್ ಇದೆಲ್ಲ ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲೊಂದಷ್ಟು ಕಲಿಕೆ ಹೇಗಿರುತ್ತೆ ಏನು ಎಲ್ಲ ಹೊಸ್ತು. ಎಲ್ಲ ಒಂಥರ ಫ್ರಮ್ ಡೇ ಒನ್ನಿಂದ ಟಿಲ್ ಟುಡೇ ಫುಲ್ ಎಕ್ಸೈಟಿಂಗಲ್ಲೇ ಇದ್ದೆ. ಸೊ ಖುಷಿ ಹೆಚ್ಚು. ಅದೇ ಈಗ ನೀವೇ ಹೇಳಿದ ಹಾಗೆ ಮೊದಲು ಎಲ್ಲದೂ ಎಕ್ಸೈಟ್ ಆಗಿದ್ದಾರೆ, ಎಲ್ಲ ಮೊದಲ ಎಕ್ಸ್ಪೀರಿಯನ್ಸ್ಗಳು. ಮೊದಲಿಗೆ ಕ್ಯಾಮ್ರಾ ಫೇಸ್ ಮಾಡೋತ್ತಿಗೆ ಹೇಗೆ ಅನಿಸ್ತು ನಿಮಗೆ? ಅವಾಗ ಫೀಲಿಂಗ್? ಆ್ಯಕ್ಚುಲಿ ನನಗೆ ಸ್ಟಾರ್ಟಿಂಗ್ ಭಯ ಇತ್ತು, ಹೇಗಿರುತ್ತೆ ಅಂದರೆ ಇದಕ್ಕೂ ಮುಂಚೆ ಒಂದಷ್ಟು ಶಾರ್ಟ್ ಫಿಲಿಮ್ಸ್ ಮತ್ತು ಕೊಲಾಬ್ ಶೂಟ್ಸ್ ಎಲ್ಲ ಮಾಡ್ತಿದ್ದೆ ಮಾಡಲಿಂಗಲ್ಲಿ ಇದ್ದಾಗಿಂದ. ಹಾಗಾಗಿ ಕ್ಯಾಮ್ರಾ ಅನ್ನೋ ಫಿಯರ್ ಇರಲಿಲ್ಲ ನನಗೆ. ಬಟ್ ಹೇಗಿರುತ್ತೆ ಅಂದರೆ ಒಂದು ಸ್ವಲ್ಪ ನರ್ವಸ್ ಆಗಿತ್ತು ನನಗೆ. ಫಸ್ಟ್ ಡೇ ಫಸ್ಟ್ ಶೂಟಿಂಗ್ ಇದೆಲ್ಲ ಹೇಗಿರುತ್ತೆ ಅಂತ. ಬಟ್ ಆ್ಯಕ್ಚುಲಿ ನನಗೆ ಅದೆಲ್ಲ ವೀಕ್ನೆಸ್ ಅಂತ ಅನಿಸ್ಲಿಲ್ಲ ನನಗೆ. ಇಟ್ ವಾಸ್ ಆ್ಯಕ್ಚುಲಿ ನನಗೆ ಅದು ಯಾವುದು ಭಯ ಅಥವಾ ಆ ಥರ ಏನೂ ಅನಿಸ್ಲಿಲ್ಲ ನನಗೆ. ಐ ವಾಸ್ ಎಂಜಾಯ್ ಮಾಡಿಕೊಂಡೇ ಮಾಡಿದೆ, ಯಾವುದು ಕಷ್ಟ ಅಂತ ಅನಿಸ್ಲಿಲ್ಲ. ಕಷ್ಟ ಅಂತ ಅನಿಸಿದ್ದು ನಮ್ಮ ಸಾಂಗ್ ಶೂಟ್, ಮಳೆ ಆಗೋ ಮೊದಲೇ. ನನಗೆ ಇಡೀ ಸಿನಿಮಾ ನನಗೆ ಕಷ್ಟ ಆಗಲಿಲ್ಲ, ಆ ಒಂದು ಸಾಂಗ್ ಶೂಟ್ ಬಹಳ ಕಷ್ಟ ಆಯಿತು ನನಗೆ. ಆಲ್ಮೋಸ್ಟ್ 2 days ಕಂಟಿನ್ಯೂಸ್ಲಿ ನಾವು ಶೂಟ್ ಮಾಡಿದ್ವಿ. ಅದರಲ್ಲಿ ನಾನು ಅಷ್ಟೇ ಮತ್ತು ನನ್ನ ಕೋ ಆರ್ಟಿಸ್ಟ್ ಮುಕುಂದ್ ಅವರು ಅಷ್ಟೇ. ನಾವೆಲ್ಲ ಒಂದು 3 to 4 hours ಅಷ್ಟೇ ನಾವು ಮಲಗಿರ್ತೀವಿ. 40 hours ಕಂಟಿನ್ಯೂಸ್ಲಿ ನಾವು ಶೂಟ್ ಮಾಡಿದ್ದು ಆ ಸಾಂಗು. ತುಂಬ ಹೆಕ್ಟಿಕ್ ಆಗಿದ್ದಿದ್ದಂದರೆ ನಮ್ಮ ಸಾಂಗ್ ಶೂಟೇ. ಲೈಟ್ಗೆ ಅಂತ ಬಿಸಿಲಲ್ಲೆಲ್ಲ ಮಾಡಿದ್ವಿ. ಫುಲ್ ಟ್ಯಾನ್ ಆಗ್ತಿತ್ತು, ನನಗೆ ಆಗ್ತಿಲ್ಲ. ಫುಲ್ ಸ್ಕಿನ್ ರ್ಯಾಷಸ್ ಎಲ್ಲ ಬರ್ತಿತ್ತು. ಮತ್ತು ಫುಲ್ ಫಾಂಟ್ ಮಳೆಯಲ್ಲಿ ಒಂದಷ್ಟು ಸೀನ್ಸ್ ಇತ್ತು. ಆ್ಯಂಡ್ ಮಿಡ್ ನೈಟ್ ಮಾಡ್ತಿದ್ವಿ. ಪ್ಯಾಕಪ್ ಆಗ್ತಿದ್ದಿದ್ದೆ 1:30ಗೆ. 2 days ಆಲ್ಸೋ 1:30 ಆ್ಯಂಡ್ ಎಗೈನ್ ಮಾರ್ನಿಂಗ್ 5 to 5:30ಗೆ ನಾವು ಸೆಟ್ಟಿಗೆ ಬರ್ತಿದ್ವಿ. ಸೊ ಕಂಪ್ಲೀಟ್ಲಿ ಎನರ್ಜಿ ಎಲ್ಲ ಡ್ರೈ ಆಗಿಬಿಟ್ಟಿತ್ತು ನನಗೆ. ಆಫ್ಟರ್ ದಟ್ ನಾನು ಒಂದು 4 to 5 days ರೆಸ್ಟ್ ಆ್ಯಂಡ್ ಫುಲ್ ಫೀವರ್ ನನಗೆ. ಸೊ ಹಾಗಾಗಿ ಇಡೀ ಸಿನಿಮಾ ನನಗೆ ಕಷ್ಟ ಆಗಲಿಲ್ಲ, ಒಂದು ಸಾಂಗ್ ಶೂಟ್ ಬಹಳ ಕಷ್ಟ ಆಯಿತು. ಈಗ ಶೂಟಿಂಗ್ ಟೈಮಲ್ಲಿ ನಿಮಗೆ ತುಂಬ ನೆನಪಿರುವಂಥ ಯಾವುದಾದ್ರೂ ಒಂದು ಘಟನೆನ ನಮ್ಮ ಜೊತೆ ಶೇರ್ ಮಾಡ್ಕೊಡ್ಬೋದು? ಫಸ್ಟ್ ಆದ್ರಿಂದ ಯಾವುದಾದ್ರೂ ಒಂದು ನೆನಪಿರ್ಬೋದಾ? ಅಂದರೆ ಇದು ಹೇಗೆ ಸ್ವೀಟ್ ಮೆಮೊರಿ? ಎರಡು ಹೇಳ್ಬೋದು. ಆ್ಯಕ್ಚುಲಿ ಫನ್ ಇರಲಿಲ್ಲ, ಸ್ವೀಟ್ ಅಂತ ಟೆಕ್ನಿಷಿಯನ್ಸ್ ಒಟ್ಟಿಗೆ ಬಹಳ ಮಾತುಕತೆ ಆಡ್ತಿದ್ದೆ. ಸಿನಿಮಾ ಅಂದರೆ ಸ್ವಲ್ಪ ಟೆಕ್ನಿಷಿಯನ್ಸ್ ಎಲ್ಲ ಎಕ್ಸ್ಪರ್ಟ್ ಇದ್ದರು ನಮ್ಮ ಸಿನಿಮಾದಲ್ಲಿ ಮಾಡಿರೋರು. ಸೊ ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಿದ್ರು, ಬೇರೆ ಸೆಟ್ಟಲ್ಲಿ ಅಥವಾ ಬೇರೆ ಆರ್ಟಿಸ್ಟ್ಗಳು ಹೇಗೆ ಇರ್ತಿದ್ರು ಸೆಟ್ಟಲ್ಲಿ. ಈ ಥರ ಅವರೊಟ್ಟಿಗೆ ನಾನು ಬೆರ್ತಿದ್ದು ಒಳ್ಳೆ ಸ್ವೀಟ್ ಮೆಮೊರಿ ಅಂತ ಹೇಳ್ಬೋದು. ಫನ್ಗೆಲ್ಲ ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ ಸೆಟ್ಟಲ್ಲಿ, ಬಿಕಾಸ್ ತುಂಬ ಟೈಟ್ ಸ್ಕೆಡ್ಯೂಲಲ್ಲಿ ಮಾಡಿದ್ದು. ಆಲ್ಮೋಸ್ಟ್ 28-29 ಡೇಸಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದು ನಾವು. ಸೊ ಹಾಗಾಗಿ ತುಂಬ ಟೈಟ್ ಸ್ಕೆಡ್ಯೂಲ್ ಇತ್ತು ನಮ್ಮ ಸಿನಿಮಾದಲ್ಲಿ. ಫನ್ಗೆ ಅಷ್ಟು ಸ್ಪೇಸ್ ಇರಲಿಲ್ಲ. ಕಹಿ ಘಟನೆ ಯಾವುದಾದ್ರೂ ಇದೆಯಾ? ಅದೇ ಸಾಂಗ್ ಶೂಟ್ ಬಿಟ್ಟು. ಸಾಂಗ್ ಶೂಟ್ ಬಿಟ್ಟು ಇನ್ನೊಂದು ಸೀನ್ ಮಾಡಿದ್ದೀನಿ, ಅದು ಹೇಳಲ್ಲ ನಾನು. ಅದು ತುಂಬ ಕಷ್ಟ ಆಯಿತು ನನಗೆ ಸಸ್ಟೈನ್ ಮಾಡಲಿಕ್ಕೆ. ಆಫ್ಟರ್ ಸಿನಿಮಾ ರಿಲೀಸ್ ಕೇಳಿದರೆ ಇದು ಹೇಳ್ಬಿಡ್ತಿದ್ದೆ, ಬಟ್ ಅದು ಹೇಳಿದ್ರೆ ಸಿನಿಮಾ ರಿವೀಲ್ ಆಗಿಬಿಡುತ್ತೆ. ಸೊ ಅದು ಬಹಳ ಕಷ್ಟ ಆಯಿತು ನನಗೆ. ಅದು ಅಂದರೆ ಸಸ್ಟೈನ್ ಮಾಡೋದು ತುಂಬ ಕಷ್ಟ ಆಯಿತು ನನಗೆ. ಓಕೆ ಮ್ಯಾಮ್, ಅದೇ ನೀವು ಮೊದಲ ಬಾರಿಗೆ ದೊಡ್ಡ ತೆರೆಯಲ್ಲಿ ಬರ್ತಿರೋದು, ಡೈರೆಕ್ಟ್ ದೊಡ್ಡ ತೆರೆಗೆ ಸಿಕ್ಬಿಟ್ಟಿದೆ, ಮಾಡಲಿಂಗ್ ಕ್ಷೇತ್ರದಿಂದ ಬಂದಿತ್ತು.
ಹೇಗಿತ್ತು ನೀವು ಮಾಡಲಿಂಗಿಂದ ಸೆಲೆಕ್ಟ್ ಆಗಿದ್ದು ಈ ಚಿತ್ರಕ್ಕೆ? ಹೇಗೆ ನಿಮ್ಮ ಸೆಲೆಕ್ಷನ್ ಹೇಗಾಯಿತು? ಇಲ್ಲ ಅಂದರೆ ನನಗೆ ಮಾಡ್ಲಿಂಗ್ ಅನ್ನೋದನ್ನ ಇಟ್ಕೊಂಡು ನಾನು ಬಂದಿದ್ದಲ್ಲ. ಮಾಡ್ಲಿಂಗ್ ನನಗೆ ಅದು ಬಂದಿದ್ದು ನನಗೆ. ಅಂದರೆ ನಾನು ಏನೋ ಆ್ಯಕ್ಟಿಂಗ್ ಅನ್ನೋ ಅಥವಾ ಒಂದು ಇಂಡಸ್ಟ್ರಿಯಲ್ಲೇ ಏನೋ ಒಂದು ಕೆಲಸ ಮಾಡಬೇಕು, ಆ್ಯಕ್ಟ್ ಮೂಲಕನೇ ನಾನು ಬರಬೇಕು ಅನ್ನೋದೇ ಗೋಲ್ ಇದ್ದಿದ್ದು ನನಗೆ. ಬಟ್ ನನಗೆ ಮಾಡ್ಲಿಂಗ್ ಅಂತ ಸಿಕ್ಕಿದ್ದು ಅನ್ಎಕ್ಸ್ಪೆಕ್ಟೆಡ್. ನನಗೆ ಒಂದು ಆಪರ್ಚುನಿಟಿ ಸಿಗುತ್ತೆ, ಬನ್ನಿ ಮಾಡ್ಬೋದಲ್ವಾ, ಅಂದರೆ ಇಟ್ಸ್ ಲೈಕ್ ನಿಮ್ಗೆ ಕೇಪಬಲ್ ಇದೆ, ನಿಮ್ಗೆ ಕ್ವಾಲಿಟೀಸ್ ಇದೆ, ಸೊ ಬನ್ನಿ, ಓಕೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೋಗಿದ್ದು. ಆದ ನಂತರ ಒಂದಷ್ಟು ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ, ಹಾಗೆ ಇನ್ನೊಂದಷ್ಟು ಶೋಗಳಿಗೆ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡಿದೆ. ಸೊ ಆ ನಂತರ ನನಗೆ ಈ ಸಬ್ಜೆಕ್ಟ್ ಸಿಕ್ಕಿ ಅವರು ಡೈರೆಕ್ಟರು ಇಲ್ಲ ನನ್ನ ಕ್ಯಾರೆಕ್ಟರ್ಗೆ ತುಂಬ ಆ್ಯಪ್ಟ್ ಆಗಿದ್ದೀರಾ ಅಂದರೆ ನೀವು ಹೇಳ್ದಾಗೆ, ಸೊ ಓಕೆ ಅಂತ ಹೇಳಿ ಮಾತುಕತೆ ಆಗಿ ಅದಾದ ನಂತರ ಥಿಯೇಟರ್ ಮಾಡಿ ಹೀಗೆ ನಮ್ಮ ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಈಗ ನಿಮ್ಗೊಂದು ಅವಕಾಶ, ಈ ಅವಕಾಶ ಬಂದಾಗ ನಿಮ್ಮ ಪೇರೆಂಟ್ಸ್ ಅವರು ರಿಯಾಕ್ಷನ್ ಹೇಗಿತ್ತು? ಫ್ರೆಂಡ್ಸ್ ಎಲ್ಲ ಏನು ಹೇಳಿದ್ರು? ಇದು ಆ್ಯಕ್ಚುಲಿ ನಾನು ಮನೇಲಿ ಅಷ್ಟೇ ಹೇಳಿದ್ದು. ನನಗೆ ಫ್ರೆಂಡ್ಸ್ ಒಟ್ಟಿಗೆ ಅಥವಾ ಎಲ್ಲೂ ನಾನು ಲೀಕ್ ಮಾಡಿರಲಿಲ್ಲ. ಬಿಕಾಸ್ ಸ್ಟಿಲ್ ಅದು ಬರೋವ್ರಿಗೂ ಎಲ್ಲೋ ಹೇಳೋದು ಬೇಡ ಅನ್ನೋದೊಂದಿತ್ತು. ಸೊ ಮನೆಯಲ್ಲಿ ಹೇಳಿದಾಗ ದೇ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಲಿಟ್ಲ್ ಬಿಟ್ ನನಗೂ ಈ ಥರ ಒಂದು ಏನೋ ಕ್ರಿಶ್ಚಿಯನ್ ಧರ್ಮಕ್ಕೂ ಒಂದು ರಿಲೇಟೆಡ್ ಅದೇನೋ ಗೊತ್ತಿಲ್ಲ. ನನ್ನ ಕ್ರಿಸ್ಮಸ್ ಈ ಟೈಮಲ್ಲಿ ನನ್ನ ಬರ್ಡೇ ಆ್ಯಂಡ್ ಮಮ್ಮಿಗೆ ಲೇಬರ್ ಪೇನ್ಸ್ ಬಂದಾಗೆಲ್ಲ ಅವ್ರಿಗೊಂದು ಕನೆಕ್ಷನ್ ಇದೆ ಏಸು ಅನ್ನೋದೆಲ್ಲ. ಸೊ ಈ ರೋಲ್ ನನಗೆ ಬಂದಾಗಲೂ ನಂಗೆ ಸರ್ಪ್ರೈಸಿಂಗ್ ಮೇರಿ ಓಕೆ ಅಂತ. ಇವನ್ ಥಿಯೇಟ್ರಲ್ಲಿ ಮಾಡಬೇಕಾದ್ರೂ ನಾನು ಏಸು ಕ್ಯಾರೆಕ್ಟರ್ ಒಂದು ಪ್ಲೇ ಮಾಡಿದ್ದೆ. ಸೊ ಇದು ಕಂಪ್ಲೀಟ್ಲಿ ಒಂದು ಏನೋ ಲೂಪ್ ಥರ ಅನಿಸ್ಬಿಡ್ತು ನನಗೆ. ಯಾ, ಸೊ ಹಾಗಾಗಿ ಮನೇಲೂ ಹೇಳಿದಾಗ ದೇ ಆರ್ ವೆರಿ ಪ್ರೌಡ್ ಆ್ಯಂಡ್ ತುಂಬ ಖುಷಿಯಾದರು. ಓಕೆ ಮ್ಯಾಮ್, ಈಗ ಈ ಕ್ಷೇತ್ರಕ್ಕೆ ಬಂದ ಮೇಲೆ ನಿಮಗೂ ಕೆಲವೊಂದು ಕನಸುಗಳಿರುತ್ತೆ ತಲೆಯಲ್ಲಿ, ನೆಕ್ಸ್ಟ್ ಈ ಥರ ಮಾಡಬೇಕು, ನಂಗೆ ಈ ಪಾತ್ರ ಸಿಗಬೇಕು. ನಿಮಗೆ ಈ ಪಾತ್ರ ನಾನು ಒಮ್ಮೆ ಆದರೂ ಮಾಡಲೇಬೇಕು ಅನ್ನೋದಾದರೆ ಯಾವುದಾದ್ರೂ ಪಾತ್ರ? ನಾನು ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಂಡಿಲ್ಲ. ಅಂದರೆ ನಾನು ಈಗ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದಾಗ ನಮ್ಗೆ ಅದು ಸಿಗದಿದ್ದಾಗ ಹರ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಫ್ಲೋಲ್ಲಿ ಇರ್ತೀನಿ, ಏನು ಬರುತ್ತೆ ಅದನ್ನು ತಗೊಂಡು ಹೋಗ್ತಿರ್ತೀನಿ. ಆ ಥರ ನನಗೆ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಫೀಮೇಲ್ ಓರಿಯೆಂಟೆಡ್ ಸಿನಿಮಾಗಳು ಬಹಳ ಕಡಿಮೆ ಕಂಪೇರ್ ಟು ಅದರ್ ಇಂಡಸ್ಟ್ರಿ. ಅದು ಬರಬೇಕು ನನಗೆ. ಅಂದರೆ ಈಗ ಒಂದು ಹೀರೋಗೆ ಯಾವ ರೀತಿ ಒಂದು ಇಂಪಾರ್ಟೆನ್ಸ್ ಅಥವಾ ಅವರ ಕ್ಯಾರೆಕ್ಟರ್ ಡಿಸೈನಿಂಗ್ ಹೇಗಿರುತ್ತೆ, ಆ ಥರ ಒಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ, ಆ ಥರ ಒಂದು ಏನೋ ಅಪ್ರೋಚಿಂಗ್ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಬಹಳ ಖುಷಿ ಆಗುತ್ತೆ. ಹೌದು. ಓಕೆ, ನಮ್ಮ ಕಡೆಯಿಂದ ಸಿಗಲಿ ಅಂತ ನಾವು ಆಶಿಸ್ತೇವೆ ಮ್ಯಾಮ್. ಓಕೆ, ಕೊನೆಯದಾಗಿ ನಾನು ಕೆಲವೊಂದು ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ ಅಬೌಟ್ ಲವ್ ಆ್ಯಂಡ್ ಆಲ್. ಓಕೆ, ಸಿನಿಮಾ ಅದೇ ಆದ್ದರಿಂದ ಓಕೆ ನೀವೇನು ಆನ್ಸರ್ ಮಾಡ್ತೀರಾ ನೋಡೋಣ. ಈಗ ಫಸ್ಟಿಗೆ ನಮಗೊಂದು ಹೇಳಿ, ನಿಮಗೆ ನಿಮ್ಮ ಹುಡುಗ ಹೇಗಿರಬೇಕು ಅಂತ ನಿಮ್ಮದೊಂದು ಹೇಗಿರಬೇಕು ಅನ್ನೋದಿದೆ. ನನಗೆ ತುಂಬ ಏನೋ ಪಾಯಿಂಟ್ಸ್ ಅಥವಾ ತುಂಬ ಡ್ರೀಮ್ ಬಾಯ್ ಹಂಗೆಲ್ಲ ಏನಿಲ್ಲ. ಒಳ್ಳೆ ಮನುಷ್ಯತ್ವ ಇದ್ದು ನನ್ನನ್ನು, ನನ್ನ ಸೆಲ್ಫ್ ರೆಸ್ಪೆಕ್ಟನ್ನ ಗೌರವಿಸುವಂಥ ವ್ಯಕ್ತಿ ಅದೇ ಸಾಕು, ನನಗೆ ಸಾಕು, ಬೇಡ. ಓಕೆ ಮ್ಯಾಮ್, ಈಗ ಒಂದು ಪ್ರೀತಿ ವಿಷಯದಲ್ಲಿ ನಿಮಗೆ ತುಂಬ ಇನ್ಸ್ಪೈರ್ ಮಾಡಿದ ಒಂದು ಯಾವುದಾದ್ರೂ ಜೋಡಿನ ನನಗೆ ಹೇಳ್ಬೋದಾ? ಇನ್ಸ್ಪೈರ್ ಮಾಡಿ ನಾನು ಇನ್ನೂ ಪ್ರೀತಿಯಲ್ಲಿ ಬಿದ್ದಿಲ್ಲ. ನನಗೆ ಹಾಗೆ ಹೇಳಿದಾಗ ನನಗೆ ರಣವೀರ್ ಸಿಂಗ್ ಹಾಗೂ ದೀಪಿಕಾ ಪಡುಕೋಣೆ ಆ್ಯಂಡ್ ವಿರಾಟ್ ಕೊಹ್ಲಿ, ಅನುಷ್ಕಾ ಅವರು, ಹಾಗೆ ಸೂರ್ಯ ಸರ್ ಹಾಗೂ ಜ್ಯೋತಿಕಾ ಅವರು. ದೇ ಆರ್ ಸೋ ಬಬ್ಲಿ ಆ್ಯಂಡ್ ಕ್ಯೂಟ್ ಅನಿಸುತ್ತೆ. ದೇ ಆರ್ ವೆರಿ ಇನ್ಸ್ಪೈರ್ಡ್. ಈಗ ನೋಡಿ, ತುಂಬ ಈಗಿನ ಒಂದು ಜನ್ರೇಷನ್ ಅಂದರೆ ಅಟ್ ಪ್ರೆಸೆಂಟ್ಲಿ ತುಂಬ ಒಳ್ಳೆತನನ ಮಿಸ್ ಮಾಡ್ಕೊಳ್ಳೋದಾಗಿರ್ಬೋದು, ತುಂಬ ಈಸಿಯಾಗಿ ತಗೊಳ್ಳೋದು, ಯಾವುದಾದ್ರೆ ಒಬ್ಳಾದ್ಮೇಲೆ ನೆಕ್ಸ್ಟ್ ಇನ್ನೊಬ್ಬ, ಆ ಥರ ಎಲ್ಲ ಇರುತ್ತೆ. ಅದಕ್ಕೆ ಈಗ ನಮ್ಮ ಜನ್ರೇಷನ್ ಹಾಗೆ ಫಿಕ್ಸ್ ಆಗಿಬಿಟ್ಟಿದೆ. ಅಂದರೆ ಇದೊಂಥರ ರಿಚುವಲ್ ಥರ ಅಥವಾ ಈಗ ನಾನೊಂದು ಹೈಸ್ಕೂಲು, ನನ್ನ PU ಬರೋವರೆಗೂ ನನಗೆ ಆ ಥರ ಒಂದು ಮೆಂಟಾಲಿಟಿ ಇರಲಿಲ್ಲ, ನಾನು ಆ ಝೋನಲ್ಲೇ ಇರಲಿಲ್ಲ. ಬಟ್ ಈಗಿನ ಕಿಡ್ಸು ಈಗ 4th 5th 6th ದೇ ಆರ್ ಸೋ ಅಪ್ಡೇಟ್. ನನಗೆ ಆ ಏಜಲ್ಲಿ ಏನು ಮೆಚ್ಯೂರಿಟಿ ಇತ್ತು, ಈಗ ಚಿಕ್ಕ ಮಕ್ಕಳಿಗೆ ಅಷ್ಟು ಮೆಚ್ಯೂರಿಟಿ ಇದೆ. ಆ್ಯಂಡ್ ಅವರು ಅಂದರೆ ಅವ್ರ ಮೈಂಡ್ ಸೆಟ್ಟೇ ಹಾಗೆ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ನಿಮಗೆ ಗೊತ್ತಿರುತ್ತೆ ಆ ಪ್ರೀತಿ ಇವ್ರನ್ನ ಬಿಟ್ಟು ಮತ್ತೆ ಇನ್ನೇನೋ ಇವರೆಲ್ಲ ಕಾನ್ಫ್ಲಿಕ್ಟ್ ಆಯಿತು, ಮತ್ತೆ ಮದುವೆ ಇನ್ಯಾರನ್ನೋ ಹಾಕ್ತಾರೆ. ಸೊ ನನಗೆ ಅದು ಇಷ್ಟ ಆಗಲ್ಲ. ಆ್ಯಂಡ್ ಕಡಿಮೆ ಆಗಬೇಕು ಅದು. ಬೀಯಿಂಗ್ ಹಾನೆಸ್ಟ್, ಲಾಯಲ್ ಆಗಿರಬೇಕು. ಇಟ್ಸ್ ಟೈಮ್ ತೊಗೊಂಡಾದರೂ ಯಾರನ್ನ ತುಂಬ ಹಚ್ಕೊಳ್ತೀರಾ, ಪ್ರೀತಿ ಮಾಡ್ತೀರಾ, ಅವ್ರ ಜೊತೇಲಿ ಇರೋಕ್ಕೆ, ಸಸ್ಟೈನ್ ಆಗೋಕ್ಕೆ ಪ್ರಯತ್ನ ಪಡಬೇಕು.
ತುಂಬ ಈ ಚೀಟಿಂಗು ಮೋಸ ಮಾಡೋದು ಇದೆಲ್ಲ ಕಡಿಮೆ ಆಗಬೇಕು ಆ್ಯಂಡ್ ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಹಾಗಾದ್ರೆ ಈಗ ಪ್ರೀತಿಸೋರಿಗೆ ಒಂದು ಕಪಲ್ಸ್ಗೆ ಇರಬೇಕಾದ ಒಂದು ಮುಖ್ಯವಾದ ರೆಸ್ಪಾನ್ಸಿಬಿಲಿಟೀಸ್ ಏನು? ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದಕ್ಕಿಂತ ಕ್ವಾಲಿಟೀಸ್ ಇರಬೇಕು. ಅಂದರೆ ಈಗ ಪ್ರೀತಿಯಲ್ಲಿ ನಂಬಿಕೆ ಇಸ್ ಮೇನ್ ಪಿಲ್ಲರ್. ಒಬ್ಬರ ಮೇಲೆ ಒಬ್ರಿಗೆ ಬಹಳ ಒಂದು ಬ್ಲೈಂಡ್ ನಂಬಿಕೆ ಇರಬೇಕು. ಆ ನಂಬಿಕೆನ ಉಳಿಸ್ಕೊಳ್ಬೇಕು ಇಬ್ರು. ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಬಿಡು ಅಂದರೆ 24/7 ನಿಮ್ಮ ಜೊತೇಲಿ ಇರಲ್ಲ ಆ್ಯಂಡ್ ನಮ್ಮದೇ ಆದಂಥ ಒಂದು ಕೆಲಸಗಳಿರುತ್ತೆ. ಸೊ ಹಾಗಾಗಿ ಆ ನಂಬಿಕೆನ ಉಳಿಸ್ಕೊಳ್ಬೇಕು. ಅಂದರೆ ಬೀಂಗ್ ಹಾನೆಸ್ಟ್ ಆಗಿರಬೇಕು. ಅಂದರೆ ಒಬ್ರಿಗೊಬ್ರು ಬೇರೆಯವ್ರಿಗೆ ಏನು ಸೊಸೈಟಿಗೆ ನಾವು ಪ್ರೂವ್ ಮಾಡ್ತಿದ್ರು ಅಂದರೆ ನೀವೆಲ್ಲೇ ಹೋದರೂ ನನಗೆ ಆ ನಂಬಿಕೆ ಇದೆ, ನಾನು ಎಲ್ಲೇ ಹೋದರೂ ನಾನು ಹಾಗಿರ್ತೀನಿ, ನಂಬಿಕೆನ ಉಳಿಸ್ಕೊಳ್ತೀನಿ ಅನ್ನೋ ಒಂದು ನಂಬಿಕೆ ಇರಬೇಕು. ಆ್ಯಂಡ್ ಇನ್ನೊಂದು ಗುಡ್ ಕಮ್ಯುನಿಕೇಷನ್ ಇರಬೇಕು. ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಿರುತ್ತೆ, ಅದರಿಂದ ಎಷ್ಟೋ ಬ್ರೇಕಪ್ಸ್ ಅಂತೆ ಅದಂತೆ ಇದಂತೆ ಆಗ್ತಿರುತ್ತೆ. ಸೊ ಕಮ್ಯುನಿಕೇಷನ್ ತುಂಬ ಎಕ್ಸ್ಪ್ರೆಸಿವ್ ಆಗಿರಬೇಕು, ಅದು ತುಂಬ ಮೇಯ್ನ್. ಆ್ಯಂಡ್ ಪ್ರೀತಿನ ಯಾವಾಗಲೂ ಜೀವಂತವಾಗಿಡಬೇಕು. ಅಂದರೆ ಪ್ರೀತಿ ಆದಾಗ ಏನು ಎಕ್ಸೈಟ್ಮೆಂಟ್ ಆಗಿ ಹೆಂಗೆ ಪ್ರೆಸೆನ್ಸ್ ಮಾಡ್ತಿರ್ತಾರೆ, ಆ ಪ್ರೀತಿ ಮಾಡಿದಾಗ ಹೇಗೆ ಎಕ್ಸ್ಪ್ರೆಸಿವ್ ಆಗಿರ್ತಾರೆ, ಆ ಪ್ರೀತಿ ಇನ್ನೊಂದು 10 ವರ್ಷ ಆದರೂ 15 ವರ್ಷ ಆದರೂ ಅದೇ ಫೀಲಿಂಗ್ ಇರಬೇಕು. ಅದನ್ನು ಜೀವಂತಗೊಳಿಸ್ಕೊಂಡಾಗ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅವ್ರ ಬಾಂಡ್ ಅಂತ ಹೇಳಬಲ್ಲೆ. ಓಕೆ, ಈಗ ಪ್ರೀತಿಲಿ ಸ್ಯಾಕ್ರಿಫೈಸ್ಗಳಿರೋದು ಸರಿನಾ ತಪ್ಪಾ? ಸ್ಯಾಕ್ರಿಫೈಸ್ ಸಮ್ಟೈಮ್ಸ್ ಅದು ರಿಕ್ವೈರ್ಮೆಂಟ್ ಬೀಳುತ್ತೆ. ಅಂದರೆ ಈಗ ನಿಮಗೆ ಹುಟ್ಟು ಗುಣ ಕೆಲವೊಂದಿರುತ್ತೆ, ಅಥವಾ ನನಗೆ ಅದು ಇಷ್ಟ ಆಗಿರಲ್ಲ ಆ್ಯಂಡ್ ಅದು ನೆಗೆಟಿವ್ ಆಗಿರುತ್ತೆ ನಿಮ್ಮಲ್ಲಿ ಆ ಗುಣ ಹುಟ್ಟಿದಾಗ್ಲಿಂದನೂ. ಸೊ ನನಗೋಸ್ಕರ ನೀವು ನನ್ನನ್ನು ಅತಿಯಾಗಿ ಪ್ರೀತಿ ಮಾಡ್ತಿದ್ದೀರಾ ಅಂದರೆ ಅದು ನಿಮಗೆ ಅದು ಬ್ಯಾಡ್ ಹ್ಯಾಬಿಟ್ ಆಗಿದ್ದಾಗ ಸ್ಯಾಕ್ರಿಫೈಸ್ ಮಾಡಬೇಕು, ಅದು ಒಳ್ಳೆಯದು ಅಂತಿದ್ದಾಗ. ಸೊ ಇವ್ರು ಅದನ್ನು ಮ್ಯಾನಿಪ್ಯುಲೇಟ್ ಮಾಡಿ ಒಳ್ಳೆ ಗುಣನ ಅಥವಾ ಅಪ್ಪ ಅಮ್ಮನ ಬಿಟ್ಬಿಡು ನೀನು ನನಗೆ ಇಷ್ಟ ಇಲ್ಲ ಈ ಥರ ಎಲ್ಲ ಸ್ಯಾಕ್ರಿಫೈಸ್ ಮಾಡಬಾರ್ದು. ಅದೀಗ ನಾನು ಕೇಳೋಣ ಅಂತಿದ್ದೆ, ಈಗ ನಿಮಗೊಂದು ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಬಂದು ಈ ಸಿನಿಮಾ ಇಂಡಸ್ಟ್ರಿನ ಬಿಟ್ಬಿಡು ಅಂದರೆ ಹೇಗಿರುತ್ತೆ? ಖಂಡಿತ ಇಲ್ಲ, ಹಂಗೆ ಹೇಳಲ್ಲ. ಬಿಕಾಸ್ ನಾನು ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಅಂದರೆ ನನ್ನ ಒಂದು ಏಮ್ ಗೋಲ್ ಅಥವಾ ನನ್ನ ಆಸೆಗಳೇನಿದೆ ಅರ್ಥ ಮಾಡಿಸಿದಾಗ ಅರ್ಥ ಮಾಡ್ಕೊಳ್ತಾರೆ. ಬಿಕಾಸ್ ನಾವು ಅವ್ರಿಗೆ ಹೇಳೋ ವಿಧಾನದಲ್ಲಿ ಡಿಪೆಂಡ್ ಆಗಿರುತ್ತೆ. ಇಲ್ಲ ನಾನು ಮಾಡೇ ಮಾಡ್ತೀನಿ, ನೀನು ಯಾರು ಹೇಳಲಿಕ್ಕೆ ಹಾಗೆ ಹಿಂಗೆ ಅಂದರೆ ಈಗೋ ಇಶ್ಯೂಸ್ ಬಂದುಬಿಡುತ್ತೆ. ನೀವ್ಯಾರು ನನ್ನನ್ನು ಕಂಟ್ರೋಲ್ ಮಾಡೋಕ್ಕೆ ಅನ್ನೋದೆಲ್ಲ. ದಿವಿ ಆಲ್ ಪೊಲೈಟಾಗಿ ನಮ್ಮ ಇಷ್ಟಗಳು ಅಥವಾ ಅವ್ರಿಗೂ ಒಂದಷ್ಟು ಇಷ್ಟ ಕಷ್ಟಗಳಿರುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ನಮ್ಮ ಇಷ್ಟ ಕಷ್ಟಗಳನ್ನ ಅವ್ರಿಗೂ ಅರ್ಥ ಮಾಡಿಸ್ಬೇಕು. ಒಳ್ಳೆಯ ಒಂದು ಆಪ್ಷನ್ ಥಾಟ್ಗಳನ್ನು ನೀವು ಇಟ್ಕೊಂಡಿದ್ದೀರ ಲವ್ ಬಗ್ಗೆ. ಆದಷ್ಟು ಬೇಗ ನಿಮಗೆ ಸಿಗಬೇಕಾದ ನಿಮಗೆ ಅಂತ ನೀವು ಅನ್ಕೊಂಡಿರೋ ಹುಡುಗ ನಿಮಗೆ ಸಿಗಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ನಮ್ಮ ಕಡೆಯಿಂದ ನಿಮ್ಮ ಲವ್ ಸೀಸನ್ ಚಿತ್ರಕ್ಕೆ ಆಲ್ ದಿ ಬೆಸ್ಟ್ ಮ್ಯಾಮ್. ನಿಮಗೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಹೋಗಲಿ. ಇಷ್ಟೋ ತನಕ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಇದಾಗಿತ್ತು ದಿಯಾ ಕೀರ್ತಿ ಅವರೊಂದಿಗಿನ ಒಂದು ಮಾತುಕತೆ. ಅವ್ರಿಗೆಲ್ಲ ಎಕ್ಸ್ಪೀರಿಯೆನ್ಸ್ಗಳು, ಒಂದು ಅನುಭವಗಳು, ಅವರ ಆಸೆಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಸೊ ಇದೇ ರೀತಿಯ ಮತ್ತಷ್ಟು ಸಿನಿಮಾ ಬಗ್ಗೆನ ಒಂದು ಮಾತುಕತೆಗೆ ನೋಡ್ತಾ ಇರಿ ವಿಶ್ವಾಣಿ ಟಿವಿ ಸ್ಪೆಷಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.